ZEE5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಏನಾಯ್ತು ರೀ? ಯಾಕೆ ಇಷ್ಟ ಅಳ್ತಾ ಇದ್ದೀರಾ? ಜಾನ್ವಿ ಅವರೇ ನೋಡಿ, ನಿಮಗೆ ನಾನು ನಡ್ಕೊಳ್ಳೋ ರೀತಿ ವಿಚಿತ್ರ ಅಂತ ಅನ್ನಿಸ್ಬೋದು. ಆದರೆ ಒಂದೇ ಒಂದ್ಸಲಿ ಯೋಚನೆ ಮಾಡಿ, ಜಸ್ಟ್ ಒನ್ಸ್. ನಾನು ನನ್ನ ವಸ್ತುಗಳನ್ನ ಎಷ್ಟು ತೀವ್ರವಾಗಿ ಪ್ರೀತಿಸ್ತೀನಿ ಅಂತ ನಿಮಗೆ ಗೊತ್ತಲ್ವಾ? ಒಂದೇ ಒಂದು ವಸ್ತು ಆ ಕಡೆ ಈ ಕಡೆ ಆಗೋದ್ರೆ ನನಗೆ ತುಂಬ ಬೇಜಾರಾಗಿ ಹೋಗುತ್ತೆ, ಸಹಿಸೋಕ್ಕೆ ಆಗಲ್ಲ. ವಸ್ತುಗಳನ್ನೇ ಅಷ್ಟೊಂದು ಪ್ರೀತಿಸೋನು ನಿಮ್ಮನ್ನು ಎಷ್ಟು ಪ್ರೀತಿ ಮಾಡ್ತಾ ಇದ್ದೀನಿ ಅಂತ ನಿಮಗೆ ಗೊತ್ತಾಗಲ್ವಾ? ಅಂಥದ್ರಲ್ಲಿ ನೀವು ನನಗೆ ಕೇಳದೆ ಏನೇನೋ ಮಾಡಿಬಿಟ್ರೆ ನಾನು ಹೇಗೆ ಸಹಿಸ್ಕೊಳ್ಳಿ? ನನಗೆ ತುಂಬ ಬೇಜಾರಾಗುತ್ತೆ ಜಾನ್ವಿ ಅವರೇ. ನೋಡಿ, ನನಗೆ ನಿಮ್ಮನ್ನ ಹುಚ್ಚು ನಾನು ಪ್ರೀತಿ ಮಾಡೋಕ್ಕೆ ಬರುತ್ತೆ ಹೊರತು ಅದನ್ನು ಹೇಗೆ ಎಕ್ಸ್ಪ್ರೆಸ್ ಮಾಡಬೇಕು, ಹೇಗೆ ಅದನ್ನು ನಿಮಗೆ ಹೇಳಬೇಕು ಅಂತ ಗೊತ್ತಿಲ್ಲ. ಐ ಡೋಂಟ್ ನೋ. ನಾನಿದು ಯಾವುದನ್ನು ನಿಮ್ಮನ್ನು ಹರ್ಟ್ ಮಾಡಬೇಕು ಅಥವಾ ನಿಮಗೆ ಬೇಜಾರು ಮಾಡಬೇಕು ಅನ್ನೋದಕ್ಕೋಸ್ಕರ ಮಾಡ್ತಾ ಇಲ್ಲ. ಇಲ್ಲಿವರೆಗೂ ನನಗೆ ಯಾರ ಪ್ರೀತಿನೂ ಸಿಕ್ಕೇ ಇಲ್ಲ. ಆ ಪ್ರೀತಿಗೋಸ್ಕರ ನಾನು ತುಂಬ ನೋವುಗಳನ್ನು ಅನುಭವಿಸ್ಬಿಟ್ಟಿದ್ದೀನಿ. ಆ ಕಳೆದೋಗಿರೋ ಪ್ರೀತಿ ಎಲ್ಲ ನಿಮ್ಮಿಂದ ಸಿಗುತ್ತೆ ಅಂತ ನಾನು ಬಯಸ್ಬಿಟ್ಟೆ. ಅದು ನಂಗೆ ಸಿಕ್ತು ಕೂಡ. ಅದಕ್ಕೆ ನಾನು ನಿಮ್ಮನ್ನ ಎಷ್ಟೋ ತೀವ್ರವಾಗಿ ಹಚ್ಕೊಂಡ್ಬಿಟ್ಟಿದ್ದೀನಿ. ಇಷ್ಟೊಂದು ಪ್ರೀತಿ ಮಾಡ್ರು ನಿಮ್ಮನ್ನ ನಾನು ಹೇಗೆ ಕಳ್ಕೊಳ್ಳಿ? ನನಗದನ್ನು ಊಹೆ ಮಾಡೋಕ್ಕೂ ಆಗ್ತಾ ಇಲ್ಲ. ದೇವ್ರು ಬೇಕಾದ್ರೆ ನಾನು ಉಸಿರನ್ನು ನಿಲ್ಲಿಸ್ಬೋದು, ಆದರೆ ನನ್ನ ಉಸಿರಲ್ಲಿ ಬೆರ್ತಿರೋ ನಿಮ್ಮ ಉಸಿರನ್ನ ಯಾವತ್ತೂ ಕಿತ್ಕೊಳ್ಳೋಕ್ಕಾಗಲ್ಲ. ಕಿತ್ಕೊಳ್ಳೋಕೆ ನಾನು ಬಿಡಲ್ಲ. ಅಂಥದ್ರಲ್ಲಿ ಯಾರೋ ನಿಮ್ಮ ಬಗ್ಗೆ ಏನೇನೋ ಮಾತಾಡಿದ್ರೆ, ನಿಮ್ಮ ಮೈ ಮುಟ್ಟಿದ್ರೆ ನಾನು ಸುಮ್ಮನಿರಕ್ಕಾಗತ್ತಾ? ಹೇಗೆ ಸಹಿಸ್ಕೊಳ್ಳಿ? ನೋಡಿ, ನನಗೆ ನಿಮ್ಮನ್ನು ಕಳ್ಕೊಳಕ್ಕೆ ಇಷ್ಟ ಇಲ್ಲ. ನೀವು ನನಗೆ ಸ್ವಂತ, ನೀವು ನನ್ನ ಜೀವ, ನೀವು ನನ್ನ ಜೀವನ. ನನಗೆ ನಿಮ್ಮನ್ನು ಬಿಟ್ಟಿರೋ ಶಕ್ತಿ ಇಲ್ಲ ಜಾನ್ವಿ ಅವರೇ. ನೀವೇನು ಯೋಚನೆ ಮಾಡಬೇಡಿ, ಇನ್ನೊಂದು ನಾನು ಇಂಥ ತಪ್ಪು ಮಾಡಲ್ಲ. ಎಂತ ತಪ್ಪು ಮಾಡಿಬಿಟ್ಟೆ ನಾನು. ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡೋಕೆ ಇವ್ರ ಮನಸ್ಸನ್ನ ನೋಯಿಸ್ಬಿಟ್ಟೆ. ಇವ್ರನ್ನ ನೋಡ್ತಿದ್ರೆ ಕಲ್ಮಶನೇ ಇಲ್ಲದೆ ಇರೋ ಚಿಕ್ಕ ಮಗುವಿನ ಥರ ಇದ್ದಾರೆ. ಇನ್ಮೇಲೆ ಇವ್ರಿಗೆ ಬೇಜಾರಾಗೋ ಅಂಥದ್ದು ಏನು ಮಾಡಬಾರ್ದು. ನೋಡಿ, ಯಾರೇ ಬಂದರೂ ನಮ್ಮಿಬ್ಬರನ್ನ ಬೇರೆ ಮಾಡೋಕ್ಕಾಗಲ್ಲ. ನಿಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳ್ದೆ ತಪ್ಪು ಮಾಡಿಬಿಟ್ಟೆ. ನೀವೇನು ಯೋಚನೆ ಮಾಡಬೇಡಿ, ನಾನು ನಿಮ್ಮಿಂದ ಎಲ್ಲೂ ಹೋಗಲ್ಲ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.